ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರಿಗರಿಯಾದಂತಹ ಮಸಾಲೆ ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಮೊದಲಿಗೆ ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ನಾರ್ಮಲಾಗಿ ನಾವು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೋತೀವಲ್ಲ, ಸೇಮ್ ಅದೇ ಥರನೇ ಉದ್ದಿನಬೇಳೆ, ಅಕ್ಕಿ ಮತ್ತು ಕಡಲೆಬೇಳೆ ಇಷ್ಟನ್ನು ಕೂಡ 1-2 ಅವರ್ಸ್ ನೆನೆ ಹಾಕಿ ಫುಲ್ ನುಣ್ಣಗೆ ರುಬ್ಕೋಬೇಕು. ತರಿಯಾಗಿ ರುಬ್ಕೋಬಾರ್ದು. ಫುಲ್ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ನಾವು ದೋಸೆ ಬ್ಯಾಟರ್ನ ರುಬ್ಕೋಬೇಕು. ನೋಡಿ, ಇವಾಗ ದೋಸೆ ಬ್ಯಾಟರ್ ರೆಡಿ ಆಗಿದೆ. ನೆಕ್ಸ್ಟ್ ಇವಾಗ ಮಸಾಲೆ ದೋಸೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ರೆಡ್ ಚಟ್ನಿನ ರೆಡಿ ಮಾಡ್ಕೋಬೇಕು. ಇವಾಗ ರೆಡ್ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ರೆಡ್ ಚಟ್ನಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು, ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿ ಒಂದು ಹೆಸಳು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಜೀರಿಗೆನೂ ಕೂಡ ಹಾಕೋತಾ ಇದ್ದೀನಿ. ನೆಕ್ಸ್ಟು ಬಿಸಿ ನೀರಿಗೆ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ 4 ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 5 ಮಿನಿಟ್ಸು ಬಿಸಿ ನೀರಲ್ಲಿ ನೆನೆ ಹಾಕಿರಬೇಕು. ನೆಕ್ಸ್ಟ್ ಅದನ್ನು ಕೂಡ ನೀರು ಸೋಸ್ಕೊಂಡು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ನೀರು ಹಾಕ್ಕೊಂಡು ಇದಕ್ಕೆ ನುಣ್ಣಗೆ ರುಬ್ಕೋಬೇಕು. ನೋಡಿ, ಇವಾಗ ರೆಡ್ ಚಟ್ನಿ ರೆಡಿಯಾಗಿದೆ. ನೆಕ್ಸ್ಟ್ ಇವಾಗ ಮಸಾಲೆ ದೋಸೆಗೆ ನಾವು ಪಲ್ಯನ ರೆಡಿ ಮಾಡ್ಕೊಳ್ಳೋಣ. ನಾನಿವತ್ತು ಆಲೂಗೆಡ್ಡೆ ಪಲ್ಯನ ಮಾಡ್ಕೋತಾ ಇದ್ದೀನಿ. ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಪಾತ್ರೆ ಬಿಸಿ ಆದಮೇಲೆ ಒಂದು 2-3 ಟೇಬಲ್ ಸ್ಪೂನು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನು ಸಾಸಿವೆನ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನು ಕಡಲೆಬೇಳೆ ಇದನ್ನು ಕೂಡ ಹಾಕೋತೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಆಲೂಗೆಡ್ಡೆ ಪಲ್ಯದಲ್ಲಿ. ಇವಾಗ ಇಷ್ಟನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಡಲೆಕಾಳು ಎಲ್ಲ ಗರಿಗರಿಯಾಗಿರಬೇಕಲ್ಲ, ಅದಕ್ಕೋಸ್ಕರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನೂ ಕೂಡ ಹಾಕೋಬೇಕು. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೂಡ ಇದನ್ನು ಹುರ್ಕೋಬೇಕಾಗುತ್ತೆ. ಮಸಾಲೆ ದೋಸೆಗೆ ಆಲೂಗೆಡ್ಡೆ ಪಲ್ಯ, ಈರುಳ್ಳಿ ಪಲ್ಯ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಆಲ್ ಈ ಆಲೂಗೆಡ್ಡೆ ಪಲ್ಯನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಆಲೂಗೆಡ್ಡೆ ಪಲ್ಯನ ಇವತ್ತು ಮಾಡ್ಕೋತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟು ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಅದನ್ನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು ಈರುಳ್ಳಿ ಮತ್ತು ಎಣ್ಣೆ ಜೊತೆ ಹಾಕ್ಕೊಂಡು 1 few ಸೆಕೆಂಡ್ಸು ಹುರ್ಕೊಂಡ್ರೆ ಸಾಕು. ಇದು ಆಲ್ರೆಡಿ ಬೆಂದಿರೋದ್ರಿಂದ ಜಾಸ್ತಿ ಟೈಮ್ ಏನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಟೈಮ್ ಇದನ್ನು ಹುರ್ಕೊಂಡು ಲಾಸ್ಟಿಗೆ ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪಿನ ಪುಡಿನೂ ಕೂಡ ಸೇರಿಸ್ಕೋಬೇಕು. ಮತ್ತು ಇದಕ್ಕೆ ಕಲರ್ಗಾಗಿ ಸ್ವಲ್ಪ ಯೆಲ್ಲೋ ಪೌಡರ್ನೂ ಕೂಡ ಆ್ಯಡ್ ಮಾಡ್ಕೋತೀನಿ. ಅರಿಶಿಣದ ಪುಡಿನ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿಣದ ಪುಡಿನೂ ಕೂಡ ಹಾಕೋತೀನಿ. ಆವಾಗ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ನಾನು ಆಫ್ ಮಾಡ್ಕೋತಾ ಇದ್ದೀನಿ. ಆಲೂಗೆಡ್ಡೆ ಪಲ್ಯ ಕೂಡ ರೆಡಿಯಾಗಿದೆ. ನೆಕ್ಸ್ಟ್ ಇವಾಗ ನಾವು ಮಸಾಲೆ ದೋಸೆಗೆ ದೋಸೆನ ಪ್ರಿಪೇರ್ ಮಾಡ್ಕೊಳ್ಳೋಣ. ದೋಸೆ ಹಾಕಬೇಕು ಅಂತ ಹೇಳಿದ್ರೆ ದೋಸೆ ಬ್ಯಾಟರ್ ಆಲ್ರೆಡಿ ರೆಡಿಯಾಗಿದೆ. ಅದನ್ನು ನಮಗೆ ಎಷ್ಟು ಅದಕ್ಕೆ ಬೇಕು ಅಷ್ಟು ಅದಕ್ಕೆ ನೀರನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ದೋಸೆ ಬ್ಯಾಟರ್ನ. ನೆಕ್ಸ್ಟು ಮಸಾಲೆ ದೋಸೆಗೆ ಚಟ್ನಿನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ರೆಡ್ ಚಟ್ನಿ ಆಡಿಸ್ಕೊಂಡಿದ್ವಲ್ಲ, ಅದೇ ಜಾರಿಗೆನೆ ನಾನು ಒಂದು ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ. 3-4 ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಒಂದು ಎಸಳು ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಕೂಡ ಹಾಕ್ಕೊಂಡು ಇದಕ್ಕೆ ತಕ್ಕಷ್ಟು ನೀರನ್ನು ಸೇರಿಸ್ಕೋಬೇಕು. ಮತ್ತು ಹುರಿಗಡಲೆ ಕ್ವಾಂಟಿಟಿ ಜಾಸ್ತಿ ಆಗಬೇಕು ಚಟ್ನಿದು ಅಂತ ಹೇಳಿದ್ರೆ ಸ್ವಲ್ಪ ಹುರಿಗಡಲೆನ ಜಾಸ್ತಿ ಕ್ವಾಂಟಿಟಿಲಿ ಹಾಕೋಬೇಕಾಗುತ್ತೆ.
ತೆಂಗಿನಕಾಯಿ, ಮೆಣಸಿನ್ಕಾಯಿ, ಕಡಲೆ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಉಪ್ಪಿನ ಪುಡಿ ಇಷ್ಟು ಕೂಡ ಹಾಕೊಂಡಾದ್ಮೇಲೆ ಸ್ವಲ್ಪ ಕರಿಬೇವು, ಇದನ್ನು ಕೂಡ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನೆಕ್ಸ್ಟ್ ಇದಕ್ಕೆ ತಕ್ಕಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಸಣ್ಣದಾಗಿ ರುಬ್ಕೋಬೇಕು. ನೋಡಿ ಇವಾಗ ರುಬ್ಬಾಗಿದೆ. ಚಟ್ನಿ ಕೂಡ ರೆಡಿಯಾಗಿದೆ. ಗ್ರೀನ್ ಚಟ್ನಿ ರೆಡಿಯಾಗಿದೆ. ಮಸಾಲೆ ದೋಸೆಗೆ ಗ್ರೀನ್ ಚಟ್ನಿ ರೆಡಿಯಾಗಿದೆ. ನೆಕ್ಸ್ಟ್ ಇವಾಗ ದೋಸೆ ಬ್ಯಾಟರ್ ನೋಡೋಣ. ಆಲ್ರೆಡಿ ನಾವು ದೋಸೆ ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ ನೈಟೇನೆ ನಾನು ರುಬ್ಬಿ ಇದನ್ನು ಈ ಥರ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಬಂದಿದೆ ನೋಡಿ. ನಾವು ಅನ್ನ ಹಾಕಿ ಆಡಿಸ್ಬಿಟ್ರೆ ಫುಲ್ ಉಪ್ಪು ಬಂದ್ಬಿಡುತ್ತೆ. ಆ ಥರ ಬಂದುಬಿಟ್ರೆ ದೋಸೆ ಎಲ್ಲ ಸೀದೋಗ್ಬಿಡುತ್ತೆ. ಅದಕ್ಕೆ ನಾವು ಆಡಿಸ್ಬೇಕಾದ್ರೆ ನಾವು ಅನ್ನನ ಉಳಿದಿರೋ ಅನ್ನ ಹಾಕ್ಕೊಂಡು ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೋತಾರಲ್ಲ, ಆ ಥರ ಮಾಡ್ಕೋಬೇಡಿ. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ನಮಗೆ ಎಷ್ಟು ಅದಕ್ಕೆ ಬೇಕು ದೋಸೆಗೆ ಆ ಕನ್ಸಿಸ್ಟೆನ್ಸಿ ಬರೋ ಗಂಟ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಇದು ಸ್ವಲ್ಪ ದೋಸೆ ಕಲರ್ ಆಗಿ ಬರಲಿ ಅಂತ ಹೇಳೋಕ್ಕೆ 1 ಟೇಬಲ್ ಸ್ಪೂನು ಸಕ್ಕರೆನೂ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಹಿಟ್ಟು ಕೂಡ ಸ್ವಲ್ಪ ಗಟ್ಟಿ ಇದೆ. ಇದಕ್ಕೆ ಸ್ವಲ್ಪ ನಾನು ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಸ್ಟವ್ ಹಚ್ಕೊಂಡು ನಾನು ತವ ಬಿಸಿ ಆಗಲಿ ಅಂತ ಹೇಳಿ ಸ್ಟವ್ ಮೇಲೆ ಆಲ್ರೆಡಿ ಇಟ್ಟಿದ್ದೀನಿ. ತವ ಕೂಡ ಬಿಸಿಯಾಗಿದೆ. ಇವಾಗ ದೋಸೆನ ಹಾಕ್ಕೊಳ್ಳೋಣ. 1 ಸೌಟು ದೋಸೆ ಹಿಟ್ಟನ್ನು ಹಾಕ್ಕೊಂಡು ಎಷ್ಟು ತೆಳು ಆಗುತ್ತೋ ಅಷ್ಟು ತೆಳುಕ್ಕೆ ಹಾಕ್ಕೊಳ್ಳಿ. ಕೆಲವರು ಮಂದ ಇದ್ದರೆ ಇಷ್ಟಪಡ್ತಾರೆ, ಇಲ್ಲಾಂದರೆ ನಮಗೆ ಗರ್ಗರಿಯಾಗಿ ಬೇಕು ಅಂತ ಹೇಳಿದ್ರೆ ಈ ಥರ ಫುಲ್ಲು ತೆಳ್ಳಗೆ ಹಾಕ್ಕೋಬೇಕು. ಮತ್ತು ಎಣ್ಣೆ ತುಪ್ಪನ ಜಾಸ್ತಿ ಹಾಕ್ಕೋಬೇಕು. ಆವಾಗ ಗರ್ಗರಿಯಾಗಿರುತ್ತೆ ತಿನ್ನೋದಕ್ಕೂ ಕೂಡ. ಈ ಥರ ಫುಲ್ ದೊಡ್ಡದಾಗಿ ನಾವು ದೋಸೆನ ಹಾಕ್ಕೋಬೇಕಾಗುತ್ತೆ. ದೋಸೆ ಹಾಕ್ಕೊಂಡಾದ್ಮೇಲೆ ನಾವು ರೆಡಿ ಮಾಡ್ಕೊಂಡಿದ್ದಂತಹ ರೆಡ್ ಚಟ್ನಿನ ನಾವು ಸ್ವಲ್ಪ 1 ಸ್ಪೂನಲ್ಲಿ ಸ್ವಲ್ಪ ರೆಡ್ ಚಟ್ನಿಲ ತಗೊಂಡು ಅದು ದೋಸೆ ಪೂರ್ತಿ ಅಪ್ಲೈ ಮಾಡಬೇಕಾಗುತ್ತೆ. ಈ ಥರ ನೋಡಿ. ಈ ಥರ ಎಲ್ಲ ಕಡೆನೂ ಕೂಡ ರೆಡ್ ಚಟ್ನಿಲ ನಾವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ರೆಡ್ ಚಟ್ನಿನ ಹಾಕ್ಕೊಂಡಾದ್ಮೇಲೆ ನಾವು ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಲೋಟದಲ್ಲಿ. ಇವಾಗ ಅದನ್ನು ನಾನು ಹಾಕೋತಾ ಇದ್ದೀನಿ. ಎಣ್ಣೆ ತುಪ್ಪನ ಜಾಸ್ತಿ ಹಾಕಿದಷ್ಟು ಮಸಾಲೆ ದೋಸೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿನೇ ಎಣ್ಣೆ ತುಪ್ಪನ ಹಾಕೋತಾ ಇದ್ದೀನಿ. ಬರೀ ಎಣ್ಣೆ ಹಾಕ್ಕೊಂಡ್ರೂ ಹಾಕೋಬೋದು, ಬರೀ ತುಪ್ಪನಾದರೂ ಹಾಕೋಬೋದು. ಈ ಥರ ಎಣ್ಣೆ ತುಪ್ಪ ಎರಡು ಮಿಕ್ಸ್ ಮಾಡಿ ಹಾಕೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮತ್ತು ಗರ್ಗರಿಯಾಗಿರುತ್ತೆ. ದೋಸೆ ಕೂಡ ಗರ್ಗರಿಯಾಗಿ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾವು ಮಾಡಿಟ್ಕೊಂಡಿದ್ದಂತಹ ಆಲೂಗೆಡ್ಡೆ ಪಲ್ಯನ ಸ್ವಲ್ಪ ಸೆಂಟರಲ್ಲಿ ಹಾಕೋತಾ ಇದ್ದೀನಿ. ಇವಾಗ ಈ ದೋಸೆನ ನಾವು ಫೋಲ್ಡ್ ಮಾಡ್ಕೋಬೇಕಾಗಿದೆ. ನೋಡಿ ಆಲ್ರೆಡಿ ಸ್ವಲ್ಪ ಸೈಡಲ್ಲೆಲ್ಲ ಕಲರ್ ಚೇಂಜ್ ಆಗಿದೆ ಅಲ್ವಾ, ಆ ಥರ ಸೀದೋಗಿದ್ದರೆ ಗರ್ಗರಿಯಾಗಿರುತ್ತೆ. ಇವಾಗ ನೆಕ್ಸ್ಟು ನಾವು ಇದನ್ನು ಫೋಲ್ಡ್ ಮಾಡ್ಕೋಬೇಕು. ನಿಧಾನಕ್ಕೆ ಸುತ್ತ ಫಸ್ಟು ಅದನ್ನು ತೆಕ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈ ಥರ ಆ ಕಡೆ ಸೈಡು ಮತ್ತು ಈ ಕಡೆ ಸೈಡ್ 2 ಸೈಡು ಕೂಡ ನಾವು ಮಡ್ಚ್ಕೊಂಡು ಇಟ್ಕೋಬೇಕಾಗುತ್ತೆ. ನೋಡಿ ಇವಾಗ ಮಸಾಲೆ ದೋಸೆ ರೆಡಿಯಾಗಿದೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೂ ಕೂಡ ಇಷ್ಟ ಆಗಿದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.